ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ಇದು ಏನು ಮಾರ್ಕೆಟಿಂದ ಕುಶಾಂಕರ್ ಡ್ಯಾಡಿ ಮೆಂತ್ಯ ಸೊಪ್ಪು ಮತ್ತು ಕಿರಿಕ್ಸಾಲೆ ಸೊಪ್ಪು ತಗೊಂಡು ಬಂದಿದ್ರೆ ಅದಕ್ಕೆ ಉದ್ಕ ಮಾಡೋದು ಅಂತೇಳಿ ರಶ್ಮಿ ಎಲ್ಲ ಹೆಸರು ಕಾಳು ಮೊಳಕೆ ಕಾಳು ಎಲ್ಲ ಹಾಕಿದ್ದಾಳೆ. ಒಲೆ ಮೇಲೆ ಬೇಳೆ ಬೇಯ್ತಾ ಇದೆ. ನಾನು ಅದಕ್ಕೆ ಸೊಪ್ಪೆಲ್ಲ ಬೆಳಗ್ಗೆ ಬಿಡಿಸಿದ ತಕ್ಷಣ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಎಲ್ಲ ಉಪ್ಪೆಲ್ಲ ಹಿಂಗೆ ಕೈ ಆಡ್ಬಿಟ್ಟು ನೆನ್ನಿಟ್ಟಿದ್ವಿ. ಎಷ್ಟು ಗಲೀಜಿರುತ್ತಂದರೆ ಈಗಿನ್ನ 2 ಟೈಮ್ ತೊಳೆದೀನಿ, ಇನ್ನೊಂದು 3 ಟೈಮ್ ತೊಳಿಬೇಕು. ಸೊಪ್ಪು ಅಷ್ಟು ಗಲೀಜಿರುತ್ತೆ. ಯಾಕಂದರೆ ಏನಾದರೂ ಹುಳ ಏನಾದರೂ ಆ ಥರದ್ದು ಏನೇ ಇದ್ದರೂ ಎಲ್ಲ ಉಪ್ಪು ಹಾಕಿ ಇಟ್ಟರೆ ಎಲ್ಲ ಇದಾಗುತ್ತೆ. ಇಲ್ಲಾಂದ್ರೆ ಅದೇ ಥರ ಸುಮ್ಮನೆ ನೀರಲ್ಲೇ ಸೊಪ್ಪು ತೊಳೆದ್ಬಿಟ್ರೆ ಶೀತ ಆಗೋದು, ಕೆಮ್ಮಾಗೋದು ಆ ಥರ ಆಗುತ್ತಂತೆ. ನಮ್ಮ ಮನೇಲಿ ದೊಡ್ಡವ್ರು ಹೇಳ್ತಾರೆ. ನಾವು ಅವ್ರು ಹೆಂಗೆ ಹೇಳಿದ್ರೆ ಅದನ್ನೇ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ರಶ್ಮಿ ಎಲ್ಲ ಸಾಂಬಾರಿಗೆಲ್ಲ ದೋಸಿಟ್ಟಿದ್ದಾಳೆ. ನಾನು ಸೊಪ್ಪು ತೊಳೆದು ಅನ್ನಕ್ಕಿಡೋಣ ಅಂತೇಳಿ ಸೊಪ್ಪು ತೊಳಿತಾ ಇದ್ದೀನಿ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ, ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ. ನೀನೆ ನನ್ನ ಪ್ರಾಣವೆಂದು ನೀನು ಅಂದ ಮಾತನೆಂದು ನನ್ನ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನನ್ನ ಸಂದೇಶವ ನನಗೆ ಹೇಳಿದೆ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ತೊಗರಿಕಾಯಿ ತೊಗೊಂಡು ಬಂದಿದ್ದಾರೆ. ಕುಶಾಂಕರಪ್ಪಜ್ಜಿ ಮೀನಾ ರಶ್ಮಿ ಬಿಡಿಸ್ತಾ ಇದ್ದಾರೆ. ನೋಡಿ, ಜವಾರಿದೆ ಅನ್ಸುತ್ತಲ್ಲ ಮೀನಾ ಇದು? ಅಲ್ಲ, ಹೈಬ್ರಿಡ್ ಅನ್ಸುತ್ತಲ್ಲ. ದಪ್ಪ ಇದಾವಲ್ಲ. ಜವಾರಿ ಅಂದರೆ ಅವತ್ತು ಸಣ್ಣ ಚಿಕ್ಕ ಇರ್ತವೆ. ಜವಾರಿ ಆದರೆ ಇಷ್ಟಿಷ್ಟೇ ಕಾಳು. ಇದು ಹೈಬ್ರಿಡ್ ಅಲ್ಲ? ದಪ್ಪ ಕಾಳು. ಹೌದು. ಆಲೂಗಡ್ಡೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ತೊಗರಿ ಕಾಳಿಗೆ ಆಲೂಗಡ್ಡೆ ಹಾಕ್ಬಾರ್ದು ರಶ್ಮಿ. ಬದನೆಕಾಯಿ ಹಾಕಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ. ನಾವು ಚಿಕ್ಕರಿದ್ದಾಯಿಂದನೂ ಈ ತೊಗರಿ ಕಾಳು ಸೀಸನ್ ಮುಂದೆ ಹಿಂಗೆ ಹಸಿ ಕಾಳೇ ತಿನ್ನೋದು ರೂಢಿ. ಅದರಲ್ಲಿ ಎಳೆ ಕಾಳಿದ್ರೆ ತಿನ್ನಕ್ಕೆ, ಹಸಿ ಕಾಳು ಹಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅವರೇ ಕಾಳಿಗೆ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿ ಮಾಡೋರು ಇದಕ್ಕೂ ಆಲೂಗಡ್ಡೆ ಹಾಕಿ ಮಾಡ್ತಾರೆ. ಆದರೆ ನಮಗೇನು ಆಲೂಗಡ್ಡೆ ಹಾಕಿ ಮಾಡಿದರೆ ಅಷ್ಟೇ ಚೆನ್ನಾಗಿ ಅನಿಸಲ್ಲ. ಬದನೆಕಾಯಿ ಅಷ್ಟೇ ಹಾಕ್ಬೇಕು ಇದಕ್ಕೆ. ಅವಾಗಿದು ಥರ ಚೆನ್ನಾಗಿರುತ್ತೆ ಸಾರು, ರುಚಿಯಾಗಿ ಮಾಡೋದ್ರಲ್ಲ ಇದಷ್ಟೇ. ಇದನ್ನ ಈಗ ಸುರಿದ್ಮೇಲೆ ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ಆಯ್ತು, ನೈಸ್ ಉಪ್ಪು ಆಯ್ತು ಮಾಡ್ತೀವಿ ಅನ್ಬೇಕಾರೆ ಉಪ್ಪು ಹಾಕಿ ನೀರು ಹಾಕಿ ನೆನೆಯಿಡ್ಬೇಕು 1 5 ನಿಮಿಷ. ಅವಾಗ ಇದು ಕಾಳಿಂದು ವಾಸನೆ ಬರೋದಿಲ್ಲ, ಸೊಗಡು ವಾಸನೆ. ಚೆನ್ನಾಗಿ ಸಾಂಬಾರೆಲ್ಲ ಚೆನ್ನಾಗಾಗುತ್ತೆ. ಪಲ್ಯ ಆಯಿತು, ಸಾಂಬಾರು ಆಯಿತು. ನನಗೆ ಈ ಥರ ಕಾಳು ಎಳೆ ಕಾಳಿಗೆ ತಿನ್ಬೇಕಂದ್ರೆ ಇಷ್ಟ. ಚೆನ್ನಾಗಿರುತ್ತೆ. ರಶ್ಶು ಈ ಸಲ ಮಳೆ ಇಲ್ಲಲ್ಲ, ಅವರೆಕಾಯಿ ತೊಗರಿಕಾಯಿ ಎಲ್ಲ ಕಡಿಮೆ. ಮಳೆ ಇದ್ದಿದ್ರೆ ಸಖತ್ತಿರೋವು. ಇವಿನ್ನು ಮಾರ್ಕೆಟಾಗಿ ಹೆಂಗೆ ಕೆಜಿ ಗೊತ್ತಿಲ್ಲ. ನಾವೇನು ಎದ್ದಾರ ಹೋಗಿ ಮಾರ್ಕೆಟಿಗೆ ಹೋಗಿ ತಂದಿದ್ರೆ ಗೊತ್ತಾಗೋದು. ಹೌದು, ದೊಡ್ಡಮ್ಮ ಹೇಳ್ತು ತೊಗರಿಕಾಳು 100 ರೂಪಾಯಿ ಕೆಜಿ ನಮ್ಮ ಮನೆ ಹತ್ರ ಬಂದಿತ್ತು, ದಾನ್ ಮಾಡಿದ್ದೆ ಅಂತ. ತೊಗರಿಕಾಳು ರೇಟು ಅವರೆಕಾಳಿಗಿಂತ ತೊಗರಿಕಾಳು ರೇಟ್ ಇದು. ಅವರೆಕಾಳು 50 ರೂಪಾಯಿನ ಐತೆ ಅಂತ ಅಂದು. ಇದು ಏನೋ ಈ ಸಲ ಪಾಪ ಏನೋ ಸ್ವಲ್ಪ ನೀರು ಇರೋರ್ನ ಅಂತಾರಿಗೆ ಬಂದಿತ್ತೇನೋ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್.
ನಾನು ಇವಾಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಿದಾವೆ, ತಂದೆಲ್ಲ ಮಡ್ಚಿಡ್ತಾ ಇದ್ದೀನಿ. ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದೆ. ಇನ್ನೂ ಟೀ ಆಗಿಲ್ಲ, ಬೇಗ ಟೀ ಇಟ್ಟಿದ್ದಾರೆ. ಈಗ ಟೀ ಕುಡಿಬೇಕು. ನಿಮ್ದೆಲ್ಲರದು ಟೀ ಆಯಿತಾ, ಕಾಫಿ ಆಯಿತಾ? ನಮಸ್ತೆ ಸ್ನೇಹಿತರೆ, ನನ್ನ ಒಂದು ಅನೌನ್ಸ್ಮೆಂಟ್ ಇತ್ತು. ಏನೂ ಇಲ್ಲ, ಇನ್ಮೇಲೆ ವಾರದಲ್ಲಿ ವಾರದಲ್ಲಿ ಒಂದು ದಿನ ನಮ್ಮ 3 ಜನನು ನಮ್ಮ ಏನು ಲೈಫಲ್ಲಿ ನಡೆದಿರ್ತಕ್ಕಂಥ ಒಂದೇನೋ ಒಂದು ಘಟನೆ, ಚೈಲ್ಡ್ಹುಡ್ ಮೆಮೊರೀಸ್, ಏನೋ ಒಂದು ಅದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ಗಳನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಮಸ್ತೆ ಸ್ನೇಹಿತರೆ, ಇವತ್ತು ಪ್ರತಿ ಶುಕ್ರವಾರ ನಾವು 3 ಜನ ಒಬ್ಬೊಬ್ಬರು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಒಂದೊಂದು ಘಟನೆಗಳನ್ನು ಶೇರ್ ಮಾಡ್ಕೊತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಮೊದಲನೇದಾಗಿ ನನ್ನ ಸರತಿಯಿಂದಲೇ ಶುರು ಮಾಡಬೇಕು ಅಂತ ಆಯಿತು. ನಂದು ಏನಂದರೆ, ನನ್ನ ಚೈಲ್ಡ್ಹುಡ್ಡಲ್ಲಿ ನಂದು ಫಸ್ಟ್ ನನ್ನ ಮೆಮೊರಿ ನನ್ನ ಉಳ್ಕೊಂಡಿರೋದು ಅಂತಂದರೆ, ನಾವು 3 ಜನ ಹೆಣ್ಮಕ್ಳು. ನಮ್ಮ ಅಕ್ಕನಿಗೆ ಸ್ಕೂಲಿಗೆ ಆಗ್ತಾನೆ ಪ್ಲೇ ಹೋಮ್ಗೆ ಅಂತ ಸೇರಿಸಿದ್ರು. ನಾನು ಚಿಕ್ಕವಳು, ನಡೀತಾ ಇದ್ದೆ. ನನ್ನ ತಂಗಿ ಇನ್ನು ಪಾಪು, ಅವಳು ಇನ್ನು ಫೀಡಿಂಗಲ್ಲಿದ್ಲು. ನಮ್ಮಮ್ಮ ಮಧ್ಯಾಹ್ನ ಅಕ್ಕನಿಗೆ ಊಟಕ್ಕೆ ತೊಗೊಂಡೋಗಿ ಕೊಡಬೇಕು. ಅವಾಗೆಲ್ಲ ಮನೆ ಹತ್ರದಲ್ಲೇ ಇರಬೇಕಾದ್ರೆ ಯಾರು ಕಳಿಸ್ತಾ ಇರಲಿಲ್ಲ, ಮಕ್ಕಳಿಗೆ ತಗೊಂಡೋಗಿ ಊಟ ಮಾಡಿಸ್ಬಿಟ್ಟು ಬರೋರು, ಚಿಕ್ಕ ಮಕ್ಕಳು ಅಂತೇಳಿ. ಅವಾಗೆಲ್ಲ ಫುಲ್ ಸ್ಕೂಲೇ ಇರೋದು. ಈಗಿನ ಥರ ಮಕ್ಕಳೇ ಈಗ LKG UKG ಮಕ್ಕಳು ತನಕನೂ ಹಾಫ್ ಡೇ 2 hours ಅಷ್ಟೇ ಇರುತ್ತೆ. ಅವಾಗಲೇ ನಾವು ಪ್ಲೇ ಹೋಮ್ಗೆ ಹೋಗ್ತೀವಿ ಅಂದ್ರೂ ಫುಲ್ ಡೇ 4 o'clock ತನಕ ನಾವು ಕೂರಲೇಬೇಕಿತ್ತು ಬೆಳಿಗ್ಗೆ ಹೋದರೆ. ಹಾಗಾಗಿ ಮಧ್ಯಾಹ್ನ ಬಿಸಿ ಊಟ ಅಡುಗೆ ಮಾಡ್ಕೊಂಡು ಬಾಕ್ಸಿಗೆ ತಗೊಂಡೋಗ್ಬೇಕಲ್ಲ ಅಕ್ಕನಿಗೆ. ಅಮ್ಮ ತಂಗಿಯನ್ನು ಸಣ್ಣ ಪಾಪು, ಅವಳು ಎತ್ಕೊಂಡು ನನ್ನನ್ನೇ ಕೈಯಲ್ಲಿ ಹಿಡ್ಕೊಂಡು ನಡೆಸ್ಕೊಂಡು, ಅವಳು ಎತ್ಕೊಂಡು ಕೈಯಲ್ಲಿ ಉದ್ದಿದ ಬ್ಯಾಗು ಹಿಡ್ಕೊಂಡು ಮತ್ತು ಹೋಗ್ತಾ ಅಮ್ಮ ರೋಡ್ ಕ್ರಾಸ್ ಮಾಡಿ ನಮ್ಮಿಬ್ಬರನ್ನ ಇಟ್ಕೊಂಡು ಒಬ್ಬರೇ. ಮತ್ತು ದೊಡ್ಡ ಫೀಲ್ಡ್ ಇತ್ತು, ಆ ಫೀಲ್ಡನ್ನು ಪೂರ್ತಿ ನಡ್ಕೊಂಡು ಮತ್ತೆ ಆ ಫೀಲ್ಡನ್ನು ಫುಲ್ ಕ್ರಾಸ್ ಮಾಡಿ ಆ ಕಡೆ ಹೋಗಿ ಮತ್ತೆ ಅಲ್ಲೊಂದು ರೋಡು, ಆ ರೋಡನ್ನು ಮತ್ತೆ ಕ್ರಾಸ್ ಮಾಡಿ, ಆ ಕ್ರಾಸ್ ಮಾಡಿದ ತಕ್ಷಣ ಸ್ಕೂಲ್ ಇತ್ತು ಅಲ್ಲಿ ಸ್ಕೂಲ್ ಕಾಂಪೌಂಡ್ ಮೇಲೆ ಮತ್ತೆ ಅಮ್ಮ 3 ಜನ ಕೂರಿಸಿ ಅಕ್ಕನಿಗೆ ಊಟ ಮಾಡಿಸಿ ಮತ್ತೆ ನನ್ನ ತಂಗಿನ ವಾಪಸ್ ಮನೆಗೆ ಕರ್ಕೊಂಬರೋರು. ಇದೇ ರೂಟೀನ್ ಇತ್ತು ನಾವು ಅಲ್ಲಿ ಇರೋವರೆಗೂ. ಇದೇ ನನ್ನ ಮೆಮೊರಿ. ಅಂದರೆ ಅಮ್ಮ ಎಷ್ಟು ಕಷ್ಟಪಟ್ಟು, ಇವಾಗ ಒಂದು ಮಕ್ಕಳನ್ನ ಇದು ಮಾಡೋದಕ್ಕೆ ಎಷ್ಟು ಪೇರೆಂಟ್ಸ್ ಕಷ್ಟಪಡ್ತಾ ಇರ್ತಾರೆ. ಎಷ್ಟು ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಊಟ ಮಾಡೋದಿಲ್ಲ, ಅಯ್ಯೋ ಅದು ಮಾಡೋದಿಲ್ಲ, ಅದು ಆಗಿಲ್ಲ, ಇದು ಆಗಿಲ್ಲ, ಇನ್ನೂ ನನ್ನ ಕೆಲಸ ಆಗಿಲ್ಲ, ಇವೊಂದು ಇದೇ ಮಗುದೇ ನೋಡ್ಕೊಳ್ಳೋದಾಯಿತು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಮನೆಯಲ್ಲೇ ನೋಡ್ತಾ ಇರ್ತೀನಿ ನಾನು. ಆಗದೆ ಇವಾಗಿನ ಪೇರೆಂಟ್ಸ್ ಕೈಲಿ ಒಂದು ಮಗುನೇ ಇದು ಮಾಡೋದಾಗಿಲ್ಲ. ಅಮ್ಮ 3 ಜನಕ್ಕೆ ಒಬ್ಬರೇ ಮನೆಗೆ ಅಷ್ಟು ಕೆಲಸ ಎಲ್ಲ ಮಾಡಿಕೊಂಡು, ಇವಾಗೆಲ್ಲ ಮಿಷಿನ್ ಅಂತ ಅವಂತ ಎಲ್ಲ ಇಟ್ಕೊಂಡಿದ್ದಾರೆ ಮನೆಯಾಗೆಲ್ಲ ಕೆಲಸ ಮಾಡೋಕೆ. ಅವಾಗ ಆ ಥರ ಇರಲಿಲ್ಲ. ಸಿಮೆಂಟ್ ಸ್ಟವಲ್ಲೇ ಅಡುಗೆ ಮಾಡಬೇಕಿತ್ತು, ಎಲ್ಲ ಅಮ್ಮನೇ ಒಬ್ಬರೇ ಅಡುಗೆ ಜೋಡಿಸ್ಕೋಬೇಕಿತ್ತು. ಮತ್ತು ತಂಗಿನ್ನು ಪಾಪು ಇದು, ಅವಳಿಗೂ ಎಲ್ಲ ಊಟ ಮಾಡಿಸ್ಕೊಂಡು, ನಾನು ಚಿಕ್ಕವಳು, ನನಗೂ ಊಟ ಮಾಡೋಕೆ ಅವಳು ನನಗೂ ಊಟ ಮಾಡಿಸ್ಕೊಂಡು ನಮ್ಮ ಅಮ್ಮ ಅಡುಗೆ ಮಾಡ್ಕೊಂಡು ಟೈಮಿಗೆ ಕರೆಕ್ಟಾಗಿ ಅಕ್ಕನಿಗೂ ಊಟ ತಗೊಂಡೋಗ್ಬೇಕಾಗಿತ್ತು. ಅಮ್ಮ ಒಬ್ಬರೇ ತಗೊಂಡು ನಮ್ಮಿಬ್ಬರನ್ನ ಕರ್ಕೊಂಡು ಹೋಗಿ ಅವಳಿಗೆ ಊಟ ಮಾಡಿಸಿ ಮತ್ತೆ ವಾಪಸ್ ಬರಬೇಕಾಯ್ತು. ಇದೆಲ್ಲ ಟೈಮಿಗೆ ಕರೆಕ್ಟಾಗಿ ಆಗಬೇಕಾಯ್ತು. ಇದೆಲ್ಲ ಮಾಡಿ ಎಷ್ಟು ಕಷ್ಟ 3 ಜನ ಮಕ್ಕಳನ್ನ ಇಟ್ಕೊಂಡು ಅನ್ನೋದು ಅದು ಅವ್ರಿಗೆ ಗೊತ್ತಿದ್ದು. ಅಷ್ಟು ಇದು ಗೊತ್ತಿರೋರಿಗೆ, ತುಂಬ ಜನ ಮಕ್ಕಳು ಇರೋರಿಗೆ ಇದು ಯಾವ ರೀತಿ ಮ್ಯಾನೇಜ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಆ ಥರ ವಾತಾವರಣದಲ್ಲಿ ಬೆಳೆದಿರೋ ಮಕ್ಕಳಿಗೆ ಗೊತ್ತಾಗುತ್ತೆ ಬೇಗ. ಸಿಂಗಲ್ ಮಗು, ಒಂದೇ ಮಗು ಸಾಕೊಂಡ್ತಂದಿದ್ದ ಈ ಜನ್ರೇಷನ್ ಪೇರೆಂಟ್ಸಿಗೆ ಅಷ್ಟು ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಸ್ಟ್ರಾಂಗ್ ಎಷ್ಟು ವರ್ಷ ತನಕ ನಾವು ಅಂದರೆ ಹೈಸ್ಕೂಲ್ ತನಕ ಬಂದು ನಾವು ಕೆಲಸ ಮಾಡಿದ್ರೆ ನಾವು ಯಾವತ್ತೂ ಮಾಡಿಲ್ಲ.
ನಮ್ಮಮ್ಮ ಯಾವತ್ತೂ ನಮಗೆ ಕೆಲಸ ಮಾಡಬೇಕು ಮನೆ ಕೆಲಸ ಆ ಥರ ಹೇಳ್ಕೊಟ್ಟಾರಲ್ಲ, ಎಲ್ಲಿವರೆಗೂ ನಮ್ಮಮ್ಮನೇ ಎಲ್ಲ ಕೆಲಸ ಮಾಡ್ಕೊತಾನೆ ಬಂದಿರೋದು. ಈಗಲಾದರೂ ಅಷ್ಟೇ ಅಮ್ಮ ಸ್ವಲ್ಪ ನಿನಗೆ ಅಂತ ರೆಸ್ಟ್ ಮಾಡೋಕ್ಕೆ ಟೈಮ್ ತಗೋ, ಮಾಡ್ಕೊ, ರೆಸ್ಟ್ ಮಾಡು, ನಾವು ಮಾಡ್ತೀವಿ ಆಮೇಲೆ ಮಾಡು, ಆಯಿತು ನೀನೇ ಮಾಡುವಂತೆ ಆಮೇಲೆ ಮಾಡು ಅಂದರೂ ಕೇಳೋದಿಲ್ಲ ನಮ್ಮಮ್ಮ. ಈಗಲೂ ಕೂಡ ಇಲ್ಲ ನಾನೇ ಮಾಡ್ತೀನಿ ಆಮೇಲೆ ಮಾಡ್ತೀನಿ ನಾನೇ ಅಂತ ನಮ್ಮ ಊಟ ಮಾಡೋದೇ ಮರ್ತು ಸುಮ್ಮನೆ ಕೆಲಸ ಅದು ಇದು ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ನಾನು ರೆಸ್ಟ್ ಮಾಡಬೇಕು, ಅದಕ್ಕೊಂದು ಟೈಮ್ ಮಾಡ್ಕೋಬೇಕು, ರೆಸ್ಟ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬರೋದೇ ಇಲ್ಲ. ನಮ್ಗೆ ಈಗ ಆಸೆ ನಮಗೆ ಈಗ ಅನ್ಸವ ಬೆಳಗ್ಗೆ ತಿಂಡಿ ತಿನ್ನೋದೆ ಒಂದು ½ ಅವರಪ್ಪ ರೆಸ್ಟ್ ತಿಂದ ತಕ್ಷಣ ಯಾರು ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಬರುತ್ತೆ. ಆದರೆ ನಮ್ಮ ಅಮ್ಮನಿಗೆ ಆಗಲ್ಲ, ಏನಾದರೂ ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ ಕೆಲಸ. ಇದೆ ಫ್ರೆಂಡ್ಸ್ ನನ್ನದು ಚೈಲ್ಡ್ಹುಡ್ಡಿಂದ ಮೆಮೊರಿ, ಫಸ್ಟ್ ಮೆಮೊರಿ. ಯಾಕಂದರೆ ನಾನು ತುಂಬ ಚಿಕ್ಕವಳು, 2 ಇಯರ್ಸ್ ಇರ್ಬೋದೇನೋ ಅಷ್ಟೇ ನನಗೆ. ಇದೇ ನನ್ನ ಫಸ್ಟ್ ಮೆಮೊರಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನಗೆ ತುಂಬ ಖುಷಿ ಆಯಿತು. ಗೊತ್ತಿಲ್ಲ ಇಷ್ಟ ಆಗುತ್ತೆ ಆಗೋದಿಲ್ಲ ಅನ್ನೋದಕ್ಕಿಂತ ಇದು ಒಂದು ಮೆಮೊರಿ ನಮ್ಮ ಲೈಫಲ್ಲಿ ಏನಾಯಿತು ಅದು ಅಷ್ಟೇ. ಥ್ಯಾಂಕ್ ಯು. ನಿಮಗೆ ಇಷ್ಟ ಆಯಿತು ಹಾಗೆ ಇರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಕ್ ಮತ್ತೊಬ್ಬರದ ಮೆಮೊರೀಸ್ ಇಂದ ಬರ್ತೀವಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತುಂಬ ಶೀತ ಆಗ್ಬಿಟ್ಟಿದೆ ನನಗೆ, ಅದಕ್ಕೆ ನಮ್ಮಮ್ಮ ನಮ್ಮ ಅಕ್ಕನ ಇದು ನವಣಕ್ಕಿ ಗಂಜಿ ಮಾಡಿದ್ದಾರೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಗಂಜಿನ. ಈಗ ಕುಡಿತೀನಿ. ಶೀತಕ್ಕೆ ತುಂಬ ಒಳ್ಳೇದಂತೆ, ಅದಕ್ಕೆ ನಿನ್ನೆಯಿಂದ ಇದ್ದಕ್ಕಿದ್ದಕ್ಕೆ ಶೀತ ಆಗ್ಬಿಟ್ಟಿದೆ. ಈಗ ಆಮೇಲೆ 10 ಗಂಟೆ ಮೇಲೆ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಬಂದು ನುಂಗ್ತೀನಿ. ನಮ್ಮನೆ ಶೀತ ಆದಾಗ ಯಾವಾಗಲೂ ಈ ಗಂಜಿ ಮೊಡೆ ಮಾಡಿಕೊಡ್ತಾರೆ ನನಗೆ. ಓಕೆ, ಗಂಜಿ ಕುಡಿತೀನಿ, ಆಮೇಲೆ ಸಿಗ್ತೀನಿ. ನೀನು ನೋಡ್ರಿ ರೊಟ್ಟಿ ಮಾಡ್ತಾಯಿದ್ದೆ. ನಮ್ಮಮ್ಮ ಹಾಗಲಕಾಯಿ ಪಲ್ಯ ಮಾಡಿದೆ ಆಲ್ರೆಡಿ. ತುಂಬ ಬಿಸಿ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. ಅಂದರೆ ಅರಿಶಿನ, ಕಾಳುಮೆಣಸು ಮತ್ತು ಕೆಂಪೆಣಸಿನ್ಕಾಯಿ ಹಾಕಿ ಮಾಡಿರೋದಿದು. ಫ್ರೆಂಡ್ಸ್ ಎಲ್ಲರದ್ದು ಟೀ ಆಯಿತಾ? ಎಲ್ಲರೂ ತುಂಬ ಚಳಿದೆ, ಬಿಸಿಲೇ ಇಲ್ಲ. 9 ಗಂಟೆ ಆಯಿತು. ಟೈಮ್ ನಾಳೆ ಸ್ವಲ್ಪ ಕೂಡ ಬಿಸಿಲಿಲ್ಲ ಇವತ್ತು. ಇನ್ನು ಬೆಳಗ್ಗೆ ಈಗೇನೋ 6 ಗಂಟೆ ಅನ್ನೋ ಥರ ಐತೆ ವಾತಾವರಣ. ಇವತ್ತು ಹಾಗಲಕಾಯಿ ಪಲ್ಯ, ರೊಟ್ಟಿ ಒಂದು 4-5 ಆಗಿದ್ದಾವೆ, ಅದಕ್ಕೆ ಈಗ ಹೆಂಚಿಟ್ಕೊತೀನಿ. ಹೆಂಚು ಕಾಯ್ದ್ಮೇಲೆ ರೊಟ್ಟಿ ಹಾಕ್ತೀನಿ. ಚಳಿ ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಚಟ್ನಿ, ಏನಾದ್ರು ಹಸಿಮೆಣಸಿನ್ಕಾಯಿ ಚಟ್ನಿ ಇಲ್ಲ ಕೆಂಪೆಣಸಿನ್ಕಾಯಿ ಚಟ್ನಿ ಇದ್ದರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಚಳಿಗೆ. ಸ್ವಲ್ಪ ಕಾಯಿಲಿ, ಆಮೇಲೆ ಸಿಗ್ತೀವಿ. ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಇನ್ನು 4 ರೊಟ್ಟಿ ಇದಾವೆ ಬೇಯಿಸೋವಷ್ಟೇ. ಎಲ್ಲ ಆಯಿತು. ಇದಾದಮೇಲೆ ಎಲ್ಲರೂ ಕುತ್ಕೊಂಡು ತಿಂಡಿ ತಿಂತೀವಿ. ನಿಮ್ದೆಲ್ಲರೂ ತಿಂಡಿ ಆಯಿತಾ? ಯಾರ್ಯಾರ ಮನೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಂಗೆ ಯಾರ್ಯಾರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಚಪಾತಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂಥ ಮಹನೀಯರು ಕೂಡ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತೇಳಿ ಶೇಂಗಾ ಎಲ್ಲ ಸುಲ್ಕೊಂತ ಇದ್ದೀನಿ. ಇವು ಹೊಲದಲ್ಲಿ ಬೆಳೆದಿದ್ದ ಶೇಂಗಾ, ಅದಕ್ಕೆ ಇದರಲ್ಲೇ ಮಾಡಿದರೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಅಂತ ಶೇಂಗಾ ಸುಲಿತಾ ಇದ್ದೀನಿ. ಈ ಚಟ್ನಿ ಪುಡಿ ಮಾಡಬೇಕು ಫ್ರೆಂಡ್ಸ್.
ಚಟ್ನಿ ಪುಡಿ ಮಾಡ್ಬೇಕಾರ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಶೇಂಗಾ ಬೀಜ ಎಲ್ಲ ಸುಲಿದು ಹುರ್ಕೊಂಡು ಈಗ ಬೆಳ್ಳುಳ್ಳಿ ಉಪ್ಪು ಇದು ಹೊಸದು ಇನ್ನೂ ನೆನ್ನೆನ ಮಾಡಿಸ್ಕೊಂಬಂದಿದ್ದಾರೆ ಖಾರದ ಪುಡಿ. ಈ ಖಾರದ ಪುಡಿ ಹಾಕೊಂಡಿದ್ದೀನಿ, ಕರಿಬೇವು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಬರ್ರಿ ಈಗ ಮಿಕ್ಸಿ ಮಾಡೋಣ.